ನನ್ನ ಮಕ್ಳು ಯಾಕೋ ಬಂದಂಗೆ ರೋಲ್ ಕಾಲ್ ಮಾಡ್ತಾರ ಕಂಡ್ರಲ್ಲ. ಎಲ್ಲ ಕಾಂತ ರೋಲ್ ಕಾಲ್ ಕಾಸು ಬಂತೇನೋ? ನೀವು ಅವ್ರ ಜೊತೆ ಹೋಗೋಣ. ಬರ್ತಿದ್ದೀರಣ್ಣ? ಹೌದಾ? ಅಣ್ಣ ನಮಸ್ಕಾರ. ಎಲ್ಲಯ್ಯ ತಗೋಣ. ಎಷ್ಟಿದು ಕುಂದಿದ್ದೀರ ಕಲೆಕ್ಷನ್? ರಾಜಾ ಟೀ ಕೊಡ ಅವ್ರಿಗೆ. ಕೊಡ ಬೇಗ. ನಾನು ಹೇಳಿ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ಅವ್ನ ಕೆನ್ನೆ ಮೇಲೆ ನೋಡಿ ನೋಡೋಣ. ಅಷ್ಟೇ ಓದ್ಬಿಟ್ಟೆ. ಕೊಡ್ಸು. ಹುಚ್ಚಿ ಬಂದು ಟೀ ಕೊಡ. ಕೊಡು. ಅಶೋಕ ಹುಚ್ಚಿ ಕಣ ಪಾಪ, ಅವಳ ಕೈಲಿ ಹಂಗೆಲ್ಲ ಮಾಡಿಸ್ಬಾರ್ದು. ನಾನ್ ಮಾಡಿಸ್ತೀನಿ ನೋಡು. ನೀನ್ ಮಾಡಿಸ್ತೀಯ? ಅದೇನೋ ಮಾಡಿಸ್ತಾನಂತೆ. ಟೀ ಕೊಡು ಬೇಗ ಕೊಡು. ಹಲೋ, ಇನ್ನೊಂದ್ ಬಂದ್ಬೇಕಾ? ನಾನು ಹೇಳ್ದಂಗೆ ಕೇಳ್ತೀಯಾ? ಕೇಳ್ತೀನಿ. ಒಂದೇ ಒಂದ್ ಗುಂಡಿ ಬಿಚ್ಚು. ಯಾವ್ದು? ಶರ್ಟ್. ಸರಿ ಆಯ್ತು. ನಿನ್ ಶರ್ಟ್ ಆಯ್ತು ಬಿಚ್ತೀನಿ. ಬಿಚ್ಚು ಬಿಚ್ಚು. ಬಿಚ್ತಾ ಇದ್ದೀನಿ. ಬಂದ್ ಕೊಡಿಸ್ತೀಯ ತಾನೆ? ಬಿಚ್ತೀನಿ. ಬಂದ್ ಬೇಕು. ಬಂದ್ ಕೊಡ್ಸು. ಬಿಚ್ತೀನಿ. ಟೀನು ಕೊಡಿಸ್ಬೇಕು. ನಾವು ಬದುಕೋ ರೀತಿ ಚರಿತ್ರನ ಸೃಷ್ಟಿಸಬೇಕೇ ಹೊರತು ರಕ್ತ ಚರಿತ್ರ ಅಲ್ಲ. ಇನ್ನೊಂದ್ಸಲ ಈ ಅಮಾಯಕರ ಮೇಲೆ ಏನಾದ್ರು ಕೈ ಇಟ್ರೆ ನಿಮ್ಮ ರಕ್ತ ಮಳೆ ಹನಿಯಾಗಿ ಸುರಿಯುತ್ತೆ. ಓಡ್ರೋ. ನೀವೆಲ್ಲ ಪೊಲೀಸ್. ನೀವೇ ಈಗ ಕರಪ್ಟ್ ಆದ್ರೆ ಇನ್ನು ಸಿಸ್ಟಮ್ನ ಹೇಗೆ ಕರೆಕ್ಟ್ ಮಾಡ್ತೀರಾ? ಒಬ್ಬ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಹೋಗ್ತಾ ಇದ್ರೆ ಜನ ವ್ಯಂಗ್ಯವಾಗಿ ನೋಡಿ ಇವನೇ ಕಾಣೋ ಮಾಮ ಅನ್ನೋ ಬದಲು ಸಿವಿಲ್ ಡ್ರೆಸ್ ಹೋದ್ರು ಇವನೇ ಕಾಣೋ ಪೊಲೀಸ್ ಅಂತ ಹೆಮ್ಮೆಯಿಂದ ಸಲ್ಯೂಟ್ ಮಾಡಬೇಕು. ಸಂಸ್ಕೃತಿನ ಸಂರಕ್ಷಣೆ ಮಾಡೋನೇ ಪೊಲೀಸ್. ಸಾರ್ವಜನಿಕರ ಸ್ವತಂತ್ರನ ಸುರಕ್ಷಿಸೋನೇ ಪೊಲೀಸ್. ಅನ್ಯಾಯನ ಅಳಿಸಿ ನ್ಯಾಯನ ನಿಲ್ಸೋನೇ ಪೊಲೀಸ್. ಯುವಕರಿಗೆ ಸರಿಯಾದ ದಾರಿ ತೋರಿಸೋನೇ ಪೊಲೀಸ್. ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು, ನ್ಯಾಯ ಬೇಕಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕು, ಬರ ಬೇಕಂದ್ರೆ ದೇವ್ರ ಗುಡಿಗೆ ಹೋಗ್ಬೇಕು. ಆದ್ರೆ ಯಾರಿಗೆ ಎಲ್ಲೇ ಹೇಗೆ ತೊಂದರೆ ಆದ್ರೂ ಆ ಜಾಗಕ್ಕೆ ಬರೋವನೇ ಪೊಲೀಸ್. ಹೀಗೆ ಸೂರ್ಯ ಹುಟ್ಟಿದಾಗಿಂದ ಮುಳುಗೋವರೆಗೂ, ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ, ಪ್ರತಿ ದಿನ, ಪ್ರತಿ ಗಳಿಗೆ, ಪ್ರತಿ ಕ್ಷಣನೂ ಅವನು ಸುತ್ತ ಕಾಪಾಡೋನೆ ಪೊಲೀಸ್. ಯಾರಿಗೆ ತೊಂದರೆ ಆದ್ರೂ 100ಗೆ ಕರೆ ಮಾಡ್ತಾರೆ. ಯಾಕೆ ಗೊತ್ತಾ? ಪೊಲೀಸ್ ಅಂದ್ರೆ 100% ಕರೆಕ್ಟ್ ಅಂತ. ಅದನ್ನ ಕರಪ್ಟ್ ಮಾಡಬೇಡಿ. ಕಾಕಿ ಹಾಕಿದ್ವಿ ಅಂತ ನಾವು ಮೆರಿಬಾರ್ದು. ನಮ್ ಕೆಲಸ ನೋಡಿ ಕಾಕಿನೇ ಮೆರಿಬೇಕು. ಗಂಡ ಶಂಡ ಆದ್ರೆ ಹೆಂಡತಿಗೆ ನಷ್ಟ. ಅದೇ ಪೊಲೀಸ್ ಗಾಂಡು ಆದ್ರೆ ದೇಶಕ್ಕೆ ನಷ್ಟ. ನೀವು ಹಿಂದೆ ಹೇಗಿದ್ದೀರಿ ಅಂತ ನಂಗೆ ಬೇಕಾಗಿಲ್ಲ. ಇನ್ ಮುಂದೆ ಹೇಗಿರಬೇಕು ಅನ್ನೋದು ನಾನು ಹೇಳ್ತೀನಿ. ನೀವೆಲ್ಲ ಇನ್ ಮುಂದೆ ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು. ಸತ್ ಮೇಲೆ ಮತ್ತೆ ಹುಡ್ತೀವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾಳೆ ಹುಟ್ಟೋ ಮಕ್ಕಳು ನಮ್ಮ ಹೆಸರು ಕೇಳಿದ್ರೆ ಎದ್ದು ನಿಂತು ಸಲ್ಯೂಟ್ ಮಾಡಬೇಕು. 100 ವರ್ಷ ಇಲಿ ತರ ಬದುಕೋ ಬದಲು ಒಂದಿನ ಬದುಕಿದ್ರು ಹುಲಿ ತರ ಬದುಕಬೇಕು. ಇನ್ ಮುಂದೆ ಪೊಲೀಸ್ ಸ್ಟೇಷನ್ ನಿಮ್ಗೋಸ್ಕರ ಯಾವಾಗ್ಲೂ ತೆಗೆದೇ ಇರುತ್ತೆ. ಏರಿಯಾಗೊಂದು ದೇವಸ್ಥಾನ, ಊರಿಗೊಂದು ಪೊಲೀಸ್ ಸ್ಟೇಷನ್. ಕಾಪಾಡೋದಕ್ಕೆ ದೇವರಿದ್ದಾನೆ, ಕಾಯೋದಕ್ಕೆ ನಾನಿದ್ದೀನಿ. ಇನ್ ಮುಂದೆ ಯಾರಾದ್ರೂ ನಿಮ್ ಮೇಲೆ ಕೈ ಇಟ್ರೆ ಕಂಪ್ಲೇಂಟ್ ಮಾಡಿ, ಕತ್ತರಿಸ್ಬಿಡ್ತೀನಿ. ಸುಮ್ಮನೆ ಬಾಮ. ಅಂತೂ ಇಂತೂ ನಮ್ಮ ರಾಯದುರ್ಗಕ್ಕೆ ಒಳ್ಳೆ ಆಫೀಸರ್ ಬಂದಂಗಾಯ್ತು. ಖಂಡಿತವಾಗ್ಲು ಈ ಆಫೀಸರ್ನ ನೋಡ್ತಾ ಇದ್ರೆ ಈ ನರಕನ ಸ್ವರ್ಗ ಮಾಡೇ ಮಾಡ್ತಾರೆ. ಇನ್ನು ಮುಂದೆ ನಾವು ಧೈರ್ಯವಾಗಿ ಓಡಾಡ್ಬೋದು. ನಡೀರಿ.